ಇನ್ನು ಅವರ ಜರ್ನಿಗೆ ಅಂತ ಬಂದ್ರೆ ನೀವು ಹೇಳ್ತೀರಾ ಏನಂದ್ರೆ ಕಂಪ್ಲೀಟ್ ಗ್ಲಾಮರ್ ಡಾಲ್ ಇರೋರು ಇದರಲ್ಲಿ ಸ್ವಲ್ಪ ಡಿಗ್ಲಾಮರ್ ಲುಕ್ಕಲ್ಲಿ ತೋರಿಸಿದಾರೆ ಮತ್ತೆ ಹಳ್ಳಿ ಹುಡುಗಿ ಕಂಪ್ಲೀಟ್ ಆಗಿ. ಸೊ ಅದ್ರ ಜರ್ನಿ ಅದ್ರ ಪ್ರಿಪ್ರೇಷನ್ ನಿಮ್ದು ಹೇಗಿತ್ತು? ಆಪರ್ಚುನಿಟಿ ಬಂದಾಗ ನನಗೂ ಒಂದು ಸ್ವಲ್ಪ ಟೆನ್ಷನ್ ಆಯ್ತು. ಬಿಕಾಸ್ ಇಲ್ಲಿವರೆಗೂ ಗ್ಲಾಮರ್, ಇಲ್ಲಿವರೆಗೂ ರಾಯಲ್ ಆಗಿ ತೋರಿಸಿದ್ದಾರೆ. ಇವಾಗ ಸಡನ್ ಆಗಿ ಹಳ್ಳಿ ಹುಡುಗಿ ಡಿಗ್ಲಾಮರ್ ಹೆಂಗ್ ತಗೊಳ್ತಾರೆ ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಹಳೆ ಸಿನಿಮಾಗಳಿಗೆ ಹೋದ್ರೆ ಆ ಥರ ಪಾತ್ರಗಳು ಸಿಗೋದು ತುಂಬಾ ಕಷ್ಟ ಇವಾಗದ ಹೀರೋಯಿನ್ಗಳಿಗೆ. ಇವಾಗ ಎಲ್ಲ ಹೀರೋಯಿನು ಗ್ಲಾಮರಸ್ ಆಗಿ ಮಾಡ್ತಾರೆ, ಎಕ್ಸ್ಪೋಸ್ ಅಂತ ಬಂದಾಗ ಅದು ಮಾಡ್ತಾರೆ. ಬಟ್ ನನಗೆ ಈ ಥರ ಸಿನಿಮಾಗ್ ಇಂಡಸ್ಟ್ರಿ ಕಾಲಿಡ್ಬೇಕಾಗಿದ್ದು ಈ ಥರ ಒಂದು ಪಾತ್ರ, ಒಂದು ಡೀಸೆಂಟ್, ಒಂದು ಮುದ್ದಾದ, ಮನೆಗೂ ಒಬ್ಬೊಬ್ರು ಮನ್ಸಿಗೂ ಬೇಗ ಹಚ್ಕೊಳ್ಳೋ ಅಂಥ ಪಾತ್ರ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಫಸ್ಟಿಗೆ ಅನ್ನಿಸ್ತಾ ಇತ್ತು ನನ್ನೇ ನೋಡ್ಕೊಂಡು, ಅಯ್ಯೋ ಯಾಕಪ್ಪ ಹಿಂಗೆ ಕಾಣ್ತೇವೆ. ಯಾಕಂದರೆ ನಾವು ಯಾವಾಗ್ಲೂ ಚೆನ್ನಾಗಿ ಕಾಣಬೇಕು ಅದು ಇದು ಅಂತ ಸಿಂಗರ ಮಾಡ್ಕೊಂಡು ಅಭ್ಯಾಸ. ಇದರಲ್ಲಿ ಮೇಕಪ್ ಕಮ್ಮಿ ಮಾಡಬೇಕು ಅಂತ ನೋಡ್ಕೊಳ್ತಾ ಇದ್ವಿ. ಪ್ರತಿಯೊಂದು ಕೈಗೂ, ಸೊಂಟಕ್ಕೂ, ಬೆನ್ಗೂ ಎಲ್ಲ ಕಡೆನೂ ಮೇಕಪ್ ಕಮ್ಮಿ ಇರಬೇಕು ಅಂತ. ಸೊ ಬಟ್ ಎಂಜಾಯ್ ಮಾಡಿದ್ದೀನಿ ಮನು ಅವ್ರ ಜೊತೆ ಆಗಿರಲಿ. ನನಗೂ ಮನುಗೂ ಆ್ಯಂಡ್ ತಬ್ಲಾ ನಾಣಿ ಸರ್ಗೂ ಜಾಸ್ತಿ ಕಾಂಬಿನೇಷನ್ ಇತ್ತು. ನಾವು 3 ಜನ ತಮಾಷೆ ಮಾಡಿಕೊಂಡು ಸೆಟ್ಟಲ್ಲಿ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಿ ಆಫ್ ಸ್ಕ್ರೀನ್ ಕಂಪ್ಲೀಟ್ ಆಲ್ಮೋಸ್ಟ್ ತಮಾಷೆಯಾಗಿ ಎಲ್ಲಾರನ್ನೂ ಎಂಜಾಯ್ ಮಾಡಿಸ್ತಾರೆ. ಕಾಲ್ ಎಳಿತಾರೆ. ಹೌದು, ತಮಾಷೆ ಮಾಡಿ ಎಂಜಾಯ್ ಮಾಡ್ಕೊಂಡು ಸೆಟ್ನ ಎಂಟರ್ಟೈನ್ಡ್ ಆಗಿರ್ತಾ ಇತ್ತು. ಸಖತ್ ಖುಷಿಯಾಗಿದ್ದು. ಇನ್ನು ಸರ್ ನಿಮ್ಮ ಇದು ಬ್ಯಾನರ್ ವಿಚಾರಕ್ಕೆ ಅಂತ ಬಂದ್ರೆ ಯೋಗರಾಜ್ ಭಟ್ ಸರ್, ಹಾಗೆ ಮ್ಯೂಸಿಕ್ ಅಂತ ಬಂದ್ರೆ ಮನೋಮೂರ್ತಿ ಸರ್, ಅವ್ರದ್ದೊಂಥರ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಆ ಬ್ರ್ಯಾಂಡ್ ನಿಮಗೆ ಎಷ್ಟು ಪ್ಲಸ್ ಅಂತ ಆಗಿದೆ? ತುಂಬಾ ಪ್ಲಸ್ ಅದು. ನಮ್ಮ ಕಾಮಿಡಿ ಕಿಲಾಡಿಲಿ ವೇದಿಕೆಯಲ್ಲಿದ್ದಾಗ ಸುಮಾರು ಕಮೆಂಟ್ಸ್ ಕೊಟ್ಟವರು ಭಟ್ರು ಸರ್. ಹಿಂಗಲ್ಲ ಕಣೋ, ಜಾಸ್ತಿ ಕಿರ್ಚಾಡ್ಬೇಡ ಕಣ ಅಂತ ಅನ್ನೋರು. ಅವಾಗ ಅವರು ನಮಗೊಂದು ಕತೆ, ಸಾಹಿತ್ಯ, ಆಮೇಲೆ ಅವ್ರ ಜೊತೆ ಮಿನಿಮಮ್ 1 ರಿಂದ 1.5 ವರ್ಷ ಜೊತೆಲಿ ಕೂತಿರುವಂಥ ಒಂದು ಜರ್ನಿ. ಅವ್ರ ಮನೆಯಲ್ಲಿ ಪಾಪ ಮನೆ ಮಗನ ಥರ ಅಷ್ಟು ಚೆನ್ನಾಗಿ ಜೊತೆಲಿ ಇದು ಮಾಡಿದವರು. ಹಿಂಗೆ ವರ್ಕ್ ಆಗುತ್ತೆ, ಹಿಂಗೆ ಮಾಡೋ ಫೈಟ್, ಹಿಂಗೆ ಮಾಡು, ಈ ಥರದ್ದು ಒಂದಿಷ್ಟೆಲ್ಲ ನನಗೆ ಬುದ್ಧಿವಾದಗಳನ್ನ ಹೇಳೋರು. ಇವತ್ತು ಕತೆ, ಸಾಹಿತ್ಯ, ಬ್ಯಾನರು ಮತ್ತು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಗೆಟಪ್. ಅದು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಸರ್. ಟೋಟಲ್ ಇದೊಂದೆಲ್ಲ ಒಂದು ಗಾಡ್ ಗಿಫ್ಟ್ ನನಗೆ. ಇಷ್ಟೊಂದೆಲ್ಲ ಸಿಕ್ಕಿರೋದು ಮನೋಮೂರ್ತಿ ಸರ್ ಸಿಕ್ಕಿದ್ದು. ಆಮೇಲೆ ಒಳ್ಳೆ ನಿರ್ಮಾಪಕರು, ಪರಮ ಆಂಜನೇಯನ ಭಕ್ತರು ಅವರು. ಆ ಒಂದು ಆಂಜನೇಯ ಒಂದು ಕೃಪಾ ಕಟಾಕ್ಷದಿಂದಲೇ ಈ ಸಿನಿಮಾ ಟೇಕಪ್ ಆಗಿದ್ದು. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ಅದೊಂದು ಫಂಕ್ಷನಿಗೆ ಹೋಗಿ ಏನೋ ಆಗಿ ಆಮೇಲೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದು ಸುಲಭವಾಗಿ ಸಿಗಲ್ಲ. ಕೆಲಸ ಜಾಸ್ತಿ, ಮಾತು ಕಡಿಮೆ, ಒಂಥರ ತುಂಬಾ ಕಡಿಮೆ, ಎಲೆಮರೆ ಕಾಯ್ತಾರ ಅವರು. ಅಂದ್ರೆ ಒಂಥರ ಮಗು ತರ ಮನ್ಸು. ಅಂದ್ರೆ ನಾನು ಫಸ್ಟ್ ಅವ್ರನ್ನ ಮೀಟ್ ಆದಾಗ ನಂಗೆ ಭಯ ಇತ್ತು. ಯಾಕಂದ್ರೆ ನಾನು ಭಟ್ರು ಆಫೀಸಿಗೆ ಹೋದಾಗ ನಾನು ಸರ್ನ ಮೀಟ್ ಆಗಿರ್ಲಿಲ್ಲ ಫಸ್ಟಿಗೆ. ಆಮೇಲೆ ನನಗೆ ಅವ್ರನ್ನ ಸಿಕ್ಕಿದ್ದು ಅನ್ಸುತ್ತೆ ಸೆಕೆಂಡ್ ಟೈಮ್ ಬಂದಾಗ. ಬಟ್ ನನಗೆ ಭಯ ಇತ್ತು, ಎಲ್ಲೋ ಒಂದು ಕಡೆ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ತಾರೆ ಹೆಂಗೆ ಅಂತ. ಬಟ್ ಎಷ್ಟು ಸ್ವೀಟ್ ಅಂದರೆ ಚೆನ್ನಾಗಿ, ಅಂದರೆ ಒಂದು ಮಗುಗೆ ಹೇಳ್ಕೊಡೋ ಥರ ಹೇಳ್ಕೊಡ್ತಾರೆ. ಆಮೇಲೆ ಫ್ರೀಡಮ್ ಇದೆ, ಆರ್ಟಿಸ್ಟಿಗೆ ಮೇನ್ ಆಗೋದು ಫ್ರೀಡಮ್ ಕೊಡ್ತಾರೆ. ನೀವು ಏನು ಬೇಕು ಮಾಡಿ, ಅದು ಕರೆಕ್ಷನ್ಸ್ ಇದ್ರೆ ನಾನು ಹೇಳ್ತೀನಿ ಅಂತ. ಹಾಗಿದ್ರೆ ಸೆಟಲ್ ಏನೋ ಜಾಸ್ತಿ ಜೋರ್ ಮಾಡ್ತಾ ಇರ್ಲಿಲ್ಲ, ಬೈತಾ ಇರ್ಲಿಲ್ಲ ಅಂತ. ಅಂದ್ರೆ ಅವರು ಕಿರ್ಚಾಡ್ಕೊಳ್ಳೋರು, ಅವರು ಕ್ಯಾಮ್ರಾಮನ್ ಎಲ್ಲ ಜಗಳ ಆಡ್ಕೊಂಡು ಹಂಗೆ ಹಿಂಗೆ ಸೆಟಲ್ ಕಾಮನು. ಬಟ್ ನಮಗಂತೂ ತುಂಬಾ ಹೌದು, ಮತ್ತೆ ಫುಲ್ ಯಾವಾಗ್ಲೂ ಈ ತರ ಮಗು ತರ ಇದ್ರೆ ಕಷ್ಟ ಆಗತ್ತೆ ಅಲ್ಲ, ಅಷ್ಟು ದೊಡ್ಡ ಸೆಟಲ್. ನಮಗ್ ಗೊತ್ತಾಗ್ತಿರ್ಲಿಲ್ಲ, ನಾವು ಸ್ವಲ್ಪ ಲೀನಿಯನ್ಸ್ ತಗೋತೀವಿ ಸರ್ ಪಾಪ ಅಂತ. ಬಟ್ ಅವ್ರು ಜಗಳ ಆಡೋದು ನೋಡ, ಅಯ್ಯೋ ಏನ್ ಹಿಂಗ ಆಡ್ತಿದ್ದಾರೆ, ಯಾವಾಗಾದ್ರೂ ನಮ್ಮ ಹತ್ರನೂ ಬರುತ್ತೆ, ಸೊ ಹುಷಾರಾಗಿರ್ಬೇಕು ಅಂತ ಅಲ್ಲೊಂದು ಅಲರ್ಟ್ ತಗೊಳ್ತಾ ಇದ್ರಿ. ಇನ್ನು ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಹೋದ್ರೆ ಅಷ್ಟೇ, ಎಲ್ಲಾ ದೊಡ್ಡ ಸೀನಿಯರ್ ಆಕ್ಟರ್ಸ್ ಕೂಡ ಇದ್ದಾರೆ. ಸೊ ನಿಮಗೆ ಹೇಗೆ ಫಸ್ಟ್ ಟೈಮ್ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿರೋದು? ಶರತ್ ಲೋಹಿತಾಶ್ವ ಸರ್, ತಬ್ಲಾ ನಾಣಿ ಸರ್ ಅವ್ರ ಜೊತೆ ಎಲ್ಲ ಆಕ್ಚುಲಿ ನನಗೆ ಅದೇನು ಹೊಸದಲ್ಲ. ಯಾಕಂದ್ರೆ ನಾನು ಸೀರಿಯಲ್ ಆಲ್ರೆಡಿ ದೊಡ್ಡ ಆರ್ಟಿಸ್ಟ್ಗಳ ಜೊತೆನೆ ವರ್ಕ್ ಮಾಡಿರೋದು. ನಮ್ಮ ಅಮ್ಮ ಆಗಿ ಭಾವನಾ ಅವರು, ಅಪ್ಪ ಆಗಿ ಗುರುದತ್, ಈ ಕಡೆ ಶಂಕರ್ ಅಶ್ವಥ್ ಸರ್, ಅಂಜಲಿ ಅಮ್ಮ, ಸಿರಿ ಅವರು. ಸೊ ನಮ್ಗೆ ಅದೇನು ಹೊಸದಂತ ಅನ್ಸಿಲ್ಲ, ಆ ಥರ ಭಯ ಎಲ್ಲ ಇರಲಿಲ್ಲ. ಬಟ್ ಆದರೂ ಒಂದಿರುತ್ತೆ ದೊಡ್ಡ ಆರ್ಟಿಸ್ಟ್ ಅಂತ. ಬಟ್ ನಮ್ಗೆಲ್ಲೂ ಅವ್ರು ಹಂಗೆ ಫೀಲ್ ಮಾಡಿಸಿಲ್ಲ. ಅದರಲ್ಲೂ ನಾಣಿ ಸರ್ ಅಂತೂ ನಮ್ಗೊಳ್ಳೆ ಫ್ರೆಂಡ್ಸ್ ಥರನೇ ಇದ್ದರು. ಪ್ರತಿಯೊಂದಕ್ಕೂ ಏನಾದರೂ ಚೇಂಜಸ್ ಮಾಡ್ಕೊಳೋದಿದ್ರೆ ಹೇಳ್ತಾ ಇದ್ರು. ಅಂದರೆ ನಮ್ಮ ಕಡೆ ಅದಿರಲೇ ಇಲ್ಲ, ಅಂದರೆ ಅವ್ರು ದೊಡ್ಡ ಆರ್ಟಿಸ್ಟು ಅದು ಇದು ಅಂತ. ಮತ್ತು ಲೋಹಿತ್ ಸರ್ ಪಾಪ ಅವರು ತುಂಬ ಡೀಸೆಂಟ್. ಅವ್ರ ಕೆಲಸ ಆಯಿತು, ಬಂದೆ ಹೋದೆ, ಆ ಥರ. ಅಷ್ಟು ನನ್ಗೆ ಮಾತಾಡೋಕ್ಕೆ ಸಿಗಲಿಲ್ಲ.
ಬಿಟ್ರೆ ಕರಿ ಸುಬ್ಬು ಸರ್ ಆಗಿಲ್ಲ, ಅವರು ತುಂಬಾ ಫ್ರೆಂಡ್ಲಿ. ಈವನ್ ಸೋನಾಲ್ ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ರು. ಒಂಥರ ನನಗೆ ಒಂದೊಳ್ಳೆ ಫ್ರೆಂಡೇ ಸಿಕ್ಕಿದ್ರು ಆಕ್ಚುಲಿ ಸಿನಿಮಾದಿಂದ. ಸಿನಿಮಾದಲ್ಲಿ ನಿಮ್ಮಿಬ್ರು ಕೆಮಿಸ್ಟ್ರಿ ಜಾಸ್ತಿ ಇದೆಯಾ ನಿಮ್ದು ತಬಲಾ ನಾಣಿ ಸರ್ದು ಕೆಮಿಸ್ಟ್ರಿ? ಈಕ್ವಲ್ ಆಗಿದೆ. ಆಕ್ಚುಲಿ ಅವ್ರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ. ಚೆನ್ನಾಗಿ ವರ್ಕ್ ಆಗಿದೆ ಕಾಮಿಡಿ ಅವ್ರದ್ದು ನಂದು. ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗು, ಒಳ್ಳೊಳ್ಳೆ ಮಜಾ ಇದೆ. ತುಂಬಾ ಇಬ್ರು ಒಂಥರ ಆನ್ ಸ್ಪಾಟ್ ಇಂಪ್ರೂವ್ ಮಾಡಿದ್ರಲ್ಲಿ ಸ್ವಲ್ಪ ತುಂಬಾ ಎತ್ತಿದ ಕೈ. ಮಧ್ಯದಲ್ಲಿ ನನಗೆ ತುಂಬಾ ಆ ಸೀನಿಗೆ ಕಾಯ್ತಾ ಇದ್ದೀನಿ. ಯಪ್ಪ ಇವರು ನಾವು ಒಂದು ಸುಡೋ ಸೀನು, ಅಲ್ಲೇನೋ ಒಂದು ಆ ಸೀನ್ ರಿವೀಲ್ ಮಾಡಲ್ಲ, ಓಕೆ. ಅಲ್ಲಿ ಒಂದು ಡೈಲಾಗ್ ವರ್ಷನ್ ಬರುತ್ತೆ, ಒಂದು 2-3 ಯಾರು 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 ಅಂತ ಕೇಳ್ತಾರೆ. ಇವನೇ ಇಲ್ಲಿ ಕ್ವೆಶನ್ ಹೋಗುತ್ತೆ, ನನ್ನ ಹತ್ರ ಆನ್ಸರ್ ಬರುತ್ತೆ, ಇಲ್ಲಿ ಕ್ವೆಶನ್ ಹೋಗುತ್ತೆ. ಬಟ್ ಮಜಾ ಇದೆ. ಅಂದ್ರೆ ನಾಣಿ ಸರ್ ಅಂತ ಅದ್ಭುತವಾದ ನಟ. ಅಂದ್ರೆ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಆಗಿರ್ಲಿ, ಅಪ್ಪ. ಒಂದು ಹೇಳಿದ್ರು ಮೊನ್ನೆ ಇದ್ರಲ್ಲಿ ನಾಣಿ ಸರ್ ಯಾವುದೋ ನಮ್ಮ ಸಾಂಗ್ ಇವೆಂಟ್ ಅಲ್ಲಿ ಹೇಳಿದ್ರು, ಅದನ್ನ ರಿವೀಲ್ ಮಾಡಿದ್ರು ಡೈಲಾಗು. ಆ ವಿಡಿಯೋಕ್ಕೆ ಹೋಗಿರ್ತೀವಲ್ಲ, ಆ ಸೀನ್ ಹೇಳ್ಬಿಟ್ರು. ಆ ವಿಡಿಯೋಕ್ಕೆ ಹೋದಾಗ ನಾಣಿ ಸರ್ ಹೇಳ್ತಾ ಇರ್ತಾರೆ, ಪೊಲೀಸ್ನವ್ರು ಕರೆಸಿರ್ತಾರೆ, ಆ ವಿಡಿಯೋಬೇಕು ಬನ್ನಿ ಅಂತ. ನಾವೆಲ್ಲ ಹೋಗಿರ್ತೀವಿ ಅವ್ರ ಮನೆಗೆ. ಆಗ ಅವ್ರು ಹೇಳೋದು, ಪೊಲೀಸ್ನವರೇ ಬೇಜಾರಾಗ್ಬೇಡಿ, ಒಂದು ಮಾತು ಹೇಳ್ತೀನಿ ಹೇಳಿ ಅಂತ. ಊರಲ್ಲಿರೋ ಕಳ್ಳರೆಲ್ಲ ಹಿಡಿತೀರ, ಮನೇಲಿರೋ ಒಂದು ಆ ವಿಡಿಯೋಕ್ಕಾಗಿಲ್ವ? ನನಗೆ ಸರ್ಪದೋಷ ಅಂತ. ಮೊದಲು ಕುಕ್ಕೆಗೆ ಹೋಗ್ಬರ್ರಿ ಸರ್ ಹೋಗುತ್ತೆ. ತುಂಬಾ ಮಜಾ ಕೊಟ್ಟವ್ರೆ. ನನಗೆ ಎಲ್ಲದಕ್ಕಿಂತ ಇವ್ರದ್ದು ಒಂದಿದೆ, ಅದೊಂದು ಕಾಯ್ತಾ ಇದ್ದೀನಿ. 23rd ವೈಟಿಂಗಿಗೆ ನಮಗೂ ಎಲ್ಲ ನೀಟಾಗಿ ಆನ್ಸರ್ ಸಿಗುತ್ತೆ. ಹೌದು, ಅದಕ್ಕೆ ವೇಟಿಂಗ್. ಸೀನ್ ಬಹಳ ಮಜಾ, ಒಳ್ಳೆ ಬಂದಿದೆ. ಇವನಯ್ಯ ಅಂತ ನಿಮಗೆ ಕ್ಯೂರಿಯಾಸಿಟಿ ಅದು ಯಾವಾಗ ನೋಡ್ತೀನಿ ಅಂತ. ಹೌದೌದು, ಎಂಜಾಯ್ ಮಾಡಿದ್ವಿ. ಓಕೆ,